ಕೂತ್ಕೊಳ್ರಿ. ಬಜೆಟ್ ಗಾತ್ರ ಎಷ್ಟಿತ್ತು? 14-15ರಲ್ಲಿ 16,63,673 ಎಷ್ಟಿತ್ತು ಗೊತ್ತಾಗ? ಬಜೆಟ್ ಗಾತ್ರ ಎಷ್ಟಿತ್ತು ಕೇಂದ್ರ ಸರ್ಕಾರದ್ದು? ಇದು ನಾನು ಹೇಳ್ತಾ ಇರೋದು 16,63,673 ಕೋಟಿ. ಇವತ್ತೆಷ್ಟಿದೆ? 50,65,345 ಕೋಟಿ. ಇದು ಗೊತ್ತಾ? ಅಂದ್ರೆ 10 ವರ್ಷ ಒಳ್ಳೆ ಇಂಪ್ರೂವ್ಮೆಂಟ್ ಆಯ್ತು. ಅವತ್ತು ಮನಮೋಹನ್ ಸಿಂಗ್ ಅವರು ಹಣ ಕಮ್ಮಿ ಕೊಟ್ಟಿದ್ರು, ಈಗ ಜಾಸ್ತಿ ಕೊಟ್ಟಿದ್ದೀವಿ ನಾವು. ಗಾತ್ರ ಎಷ್ಟಿದೆ? 16,000 ಎಲ್ಲಿ? 50,000 ಕೋಟಿ, 50,65,345 ಕೋಟಿ. ಅವತ್ತು ಗಾತ್ರ ಇದ್ದದೆಷ್ಟು? 16,63,673. 15-16ರಲ್ಲಿ 17,90,783. 16-17ರಲ್ಲಿ 19,75,194. 17-18ರಲ್ಲಿ ಈ ತರ ಎಲ್ಲ ಇದೆ. ಅದು ಅವತ್ತು 16 ಲಕ್ಷ ಇದ್ದದ್ದು ಇವತ್ತು 50 ಲಕ್ಷ ಆಗಿದೆ. ನ್ಯಾಚುರಲಿ ಗ್ರಾಂಟ್ಸು ಹೆಚ್ಚಾಗಿ ಕೊಡಲೇಬೇಕಾಗ್ತದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವರು ಹೇಳ್ತಕ್ಕಂಥ ವಿಚಾರಗಳಿದ್ದಾವಲ್ಲ, ಇವು ಸತ್ಯಕ್ಕೆ ದೂರವಾದಂಥ ಮಾತುಗಳು. ನಾವು ಈಗ BR ಪಾಟೀಲ್ರು, ಬೇರೆ ಬೇರೆ ಎಲ್ಲ ಸ್ನೇಹಿತರುಗಳು ಇವರೆಲ್ಲ ಅತಿವೃಷ್ಟಿ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀವಿ, ಸರ್ವೆ ಮಾಡಿ ರಿಪೋರ್ಟ್ ಕೊಟ್ರಿ ಅಂತ ಹೇಳಿದ್ದೀವಿ. ಅರ್ಗ ಜ್ಞಾನೇಂದ್ರ ಇವರು ಇಲ್ಲ, ಅವರೆಲ್ಲ ಹೊರಟೋಗಿದ್ದಾರೆ. ಅವರು ಪಾಪ ಮನೆಗೆ ಊರಿಗೆ ಹೊರಟೋಗಿರ್ಬೇಕು ಅನ್ನೋ ಕಾಣಿಸ್ತದೆ. ಅರ್ಗ ಜ್ಞಾನೇಂದ್ರ ಅವ್ರು ಹೇಳಿದ್ರು ತೆಂಗಿನ ಬೆಳೆ, ಅಡಿಕೆ ಬೆಳೆ ಎಲ್ಲ ಹೋಗಿದೆ ಅಂತ. ಈ ಸಾರಿ ದುಡ್ಡು ಇಟ್ಟಿದ್ದೀನಿ ನಾನು. ಅವ್ರು ಇದ್ದಾಗ ಮಾಡಲಿಲ್ಲ ಸರ್. ಒಂದು ರಿಕ್ವೆಸ್ಟ್ ಸರ್, ತೆಂಗಿಗೆ ಇಟ್ಟಿಲ್ಲ ಸರ್. ತೆಂಗಿಗೆ ಅಡಿಕೆಗೆ ಇಟ್ಟಿದ್ದೀರಿ ಸರ್, ತೆಂಗಿಗೆ ಇಟ್ಟಿಲ್ಲ ಸರ್. ತೆಂಗಿಂದೇ ಅಪ್ಪ, ಕೊಡ್ಬೇಕಾಗ್ತದೆ ಚಂದ್ರಾಯಪಟ್ಟಣ ವಿಶೇಷ ಅನುದಾನ ಕೊಡ್ಬೇಕು. ಅರಸೀಕೆರೆನು ತೆಂಗು ಬೆಳೀತಾರೆ. ಅರಸೀಕೆರೆಯಲ್ಲಿ ಹೇಳಿದ್ರಿ ತಾವು, ಅದೊಂದು ಸ್ವಲ್ಪ ಕೊಟ್ಟು. ಅದು 12-13 ಜಿಲ್ಲೆಯಲ್ಲಿ ತೆಂಗಿನ ಬೆಳೆ ಭಾರಿ ನಷ್ಟದಲ್ಲಿದೆ ಸರ್. ದಯಮಾಡಿ ಅದಕ್ಕೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಸರಿ, ನಾನು ಬಹಳ ಹೊತ್ತು ಅವಕಾಶ ಮಾಡಿಕೊಡಿ. ಊರಿಗೆ ಹೋಗೋ ಮೂಡ್ನಲ್ಲಿದ್ದಾರೆ, ಕೇಳಕ್ಕೂ ತಯಾರಾಗಿಲ್ಲ ಅವರು. ಬಿಟ್ಟರೆ ಸಾಕು ಅಂತ ಕಾಯ್ಕ ಕೂತಿದ್ರು. ಮಂತರ್ ಸರ್, ಕಾಫಿಗೂ ಕೊಡಬೇಕು ಅಂತ ಕೇಳ್ಕೊಳ್ಳಿ ಮಾನ್ಯ ಸಭಾಧ್ಯಕ್ಷ. ಈಗ ರಿಸೋರ್ಸಸ್ ಅನ್ನ ನೋಡ್ಕೊಂಡು ಎಲ್ಲ 224 ಕ್ಷೇತ್ರಗಳಿಗೂ ಕೂಡ ಕೊಡ್ತೀವಿ. ಈಕ್ವಲ್ ನೀವು ಈಕ್ವಲ್ ಕೊಟ್ಟಿದ್ದೀರಾ? ಎಲ್ಲಿ ಕೊಟ್ಟಿದ್ದೀರೇನೆಯ? ಸುಮ್ಮನೆ ಕೊಟ್ಟಿಲ್ಲ. ಅಲ್ಲ, ನೀವು ಕೊಡಿ ದಯವಿಟ್ಟು. ದಯವಿಟ್ಟು ನೀವು ಕೊಡಬೇಕು. ಅಲ್ಲ ಅಲ್ಲ, ಈ ಕೊಡ್ಲಿ ಅಂತ ಹೇಳಿ ಇದು ಲಾಸ್ಟ್ ನಿಮ್ದು ಫಸ್ಟ್ ಟೈಮ್ ಗೆದ್ದಿದ್ದೀವಿ ಅಂತ. ನಾನು ರೂಲಿಂಗ್ ಪಾರ್ಟಿ ಅಪೋಸಿಷನ್ ಅಲ್ಲಿ ಇದ್ದಾಗ ಒಂಥರ, ಬಾಲಕೃಷ್ಣ ಅವರೇ ಅಪೋಸಿಷನ್ ಅಲ್ಲಿ ಇದ್ದಾಗ ಬಾಲಕೃಷ್ಣ ಅವರೇ ಮಂಜು ಅವರೇ ಅಂತ ಹೇಳ್ತಾರೆ. ಅವ್ರಿಗಿಂತ ಒಂದು 5 ಕಡಿಮೆ ಕೊಡ್ರಿ. ಮಂಜುನಾಥ್, ಮಂಜು 50 ಕೋಟಿ ಕೊಟ್ರಿ ಅವ್ರಿಗೆ ಎಲ್ಲರಿಗೆ. ನಿಮ್ಮವ್ರಿಗೆ ಸಿದ್ದು ಸೌದಿ ಅವರೇ 40 ಕೋಟಿ ಕೊಡ್ರಿ ಸಾಕು. ರಾಮಮೂರ್ತಿ ಅವರೇ, ಮಂಜು ಅವ್ರೆ ಯಾಕೆ ಸುಮ್ ಪ್ರತಿಯೊಂದಿಗೆ ಎದ್ದು ಮಾತಾಡ್ತೀರಿ? ಆಯ್ತಲ್ಲ, ನಾವು ಉತ್ತರ ಕೊಡ್ತೀವಿ, ಮುಗೀತು. ಸರಿ, ಸಿದ್ದು ಸೌದಿ ಅವರೇ ಆಯ್ತು ಕೂತ್ಕೊಳ್ಳಿ. ಬೆಂಗಳೂರಿಗೆ ರಾಮಮೂರ್ತಿ ಅಧ್ಯಕ್ಷರೇ, ರಾಮಮೂರ್ತಿ ಅವರೇ ಬೆಂಗಳೂರಿಗೆ ಘೋಷಣೆ ಮಾಡಿದ್ರೆ ಇನ್ನೂ ಅನೌನ್ಸ್ಮೆಂಟ್ ಆಗಿದೆ. ದಯಮಾಡಿ ಅನೌನ್ಸ್ಮೆಂಟ್ ಮಾಡಿ ಸರ್. 2000 ಇವರೆಲ್ಲ ಇದ್ದಾಗ ₹1 ಕೊಟ್ಟಿರ್ಲಿಲ್ಲ.
ಇವತ್ತು ಅಶೋಕ್ ಅವ್ರು ಏನ್ ಹೇಳ್ತಾರೆ 65 ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ರಾಮಮೂರ್ತಿ ಮಂಜು ಸರ್ ಏನಿಲ್ಲ ಅವ್ರು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ನೀವ್ ಯಾಕೆ ಇದು ಮಾಡ್ತೀರಿ ಸರ್ ನೀವು ಕೊಡಿ ಸರ್ ಬೇರೆ ಬೇರೆ ಅವ್ರು ಕೊಟ್ಟಿಲ್ಲ ಇಲ್ಲ, ನಾನು ಕೊಡ್ತೀನಿ ಇಷ್ಟೇ ಕೊಡ್ತೀವಿ ಅಂತ ಹೇಳಕ್ಕಾಗಲ್ಲ. ಅಲ್ಲ ಎಲ್ಲ ಕ್ಷೇತ್ರ ನಿಮಗೂ ಕೊಡೋಣ, JDS-ನವ್ರಿಗೂ ಕೊಡ್ತೀವಿ, BJP-ಅವ್ರಿಗೂ ಕೊಡ್ತೀವಿ, ಕಾಂಗ್ರೆಸ್ MLA-ಗಳಿಗೂ ಕೂಡ ಕೊಡ್ತೀನಿ. ಮುಖ್ಯಮಂತ್ರಿಗಳೇ ಒಂದು 20 ಒಂದೇ ರೀತಿ ಟ್ರೀಟ್ ಮಾಡ್ಬೇಕು ನೀವು ಯಾಕೆ ಪ್ರತಿಯೊಂದಕ್ಕೆ ಮಾತಾಡ್ತೀನಿ ಏನು ಡಿಸ್ಕ್ರಿಮಿನೇಷನ್ ಮಾಡಬೇಡಿ. ನೋಡಿ ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ ಅಭಿವೃದ್ಧಿ ಬಾಲಕೃಷ್ಣ ಅವರೇ. ಕೆಲಸಗಳಿಗೆ, ಬೆಲ್ ಕೂತ್ಕೊಳ್ಳಿ ಸರ್ ರಾಮಗೋಪಾಲ್ ಅತಿವೃಷ್ಟಿಗೆ ಗತಿಗಳು ಹೇಳಿದ್ದಾರೆ. ಎಲ್ಲ MLA-ಗಳಿಗೆ ದುಡ್ಡನ್ನು ಕೊಡ್ತೀವಿ. 8,000 ಕೋಟಿ ರೂಪಾಯಿ ಇಟ್ಕೊಂಡಿದ್ದೀವಿ. ಇಷ್ಟೆಲ್ಲ ತೊಂದರೆಗಳಿದ್ದರೂ ಕೂಡ ಕೇಂದ್ರ ಸರ್ಕಾರದಿಂದ ನಮಗೆ ಹಣ ಬರದೇ ಹೋದರೂ ಕೂಡ ಆದರೂ 8,000 ಕೋಟಿ ರೂಪಾಯಿಗಳನ್ನು ಮೂಲಭೂತ ಸೌಕರ್ಯಗಳಿಗೋಸ್ಕರ 8,000 ಕೋಟಿ ಇಟ್ಕೊಂಡಿದ್ದೀವಿ. ಅದರಲ್ಲಿ ಎಲ್ರಿಗೂ ಹಂಚತಕ್ಕಂಥ ಕೆಲಸ ಮಾಡ್ತೀನಿ. ಅದರಿಂದ ನಾವು ಯಾವುದೇ ಅಭಿವೃದ್ಧಿ ಕೆಲಸ ಕುಂಠಿತ ಆಗಿಲ್ಲ. ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾನು ಸಮಯ ಇಲ್ಲ, ಇಲ್ಲವರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದೀವಿ, ಹಿಂದಿನ ವರ್ಷ ಎಷ್ಟು ಕೊಟ್ಟಿದ್ರು, ಈ ವರ್ಷ ಎಷ್ಟು ಕೊಟ್ಟಿದ್ದೀವಿ, ಇವ್ರ ಕಾಲದಲ್ಲಿ ಎಷ್ಟು ಕೊಟ್ಟಿದ್ರು, ನಮ್ಮ ಕಾಲದಲ್ಲಿ ಎಷ್ಟು ಕೊಟ್ಟಿದ್ದೀವಿ, ಇವೆಲ್ಲ ಹೇಳಬೇಕಾಗಿತ್ತು. ಅವೆಲ್ಲ ಹೇಳೋಕ್ಕೆ ಸಮಯ ಇಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರುಗಳು ಭಾಳ ಮುಖ್ಯವಾಗಿ ಅವರು ಹೇಳಿರ್ತಕ್ಕಂಥದ್ದು ಅವರ ಕ್ಷೇತ್ರಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಡಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದನ್ನು ಎಲ್ಲ ಕ್ಷೇತ್ರಗಳಿಗೂ ಕೂಡ ಕರ್ನಾಟಕದಲ್ಲಿರ್ತಕ್ಕಂಥ 224 ಕ್ಷೇತ್ರಗಳಿಗೂ ಕೂಡ ಕೊಡುತ್ತೇವೆ. ಕಾಂಗ್ರೆಸ್ನವ್ರಿಗೂ ಕೊಡ್ತೀವಿ, JDS-ನವ್ರಿಗೂ ಕೊಡ್ತೀವಿ, BJP-ಅವ್ರಿಗೂ ಕೊಡ್ತೀವಿ ಅಂತ ಹೇಳಿ ನಮ್ಮ ಕರ್ನಾಟಕದ ಅಭಿವೃದ್ಧಿ ನಡೀತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ಕೂಡ ನಡೆಸ್ತಾ ಇದ್ದೀವಿ. ಇವರು ಅನೇಕ ವಿರೋಧ ಮಾಡಿದ್ರು, ನೇರವಾಗಿ ವಿರೋಧ ಮಾಡಲ್ಲ, ವಿರೋಧ ಮಾಡಿದ್ರು, ಆದರೆ ನಮ್ಮನ್ನೇ ಕಾಪಿ ಮಾಡಿದ್ರು. ಅನೇಕ ರಾಜ್ಯಗಳಲ್ಲಿ ಕಾಪಿ ಮಾಡಿದ್ರು. ಇದೇ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ರಾಜಸ್ಥಾನದಲ್ಲಿ ಹೇಳಿದ್ರು, ನಾವು ಘೋಷಣೆ ಮಾಡಿದಾಗ, ಇಲ್ಲ ರಾಜಸ್ಥಾನದಲ್ಲಿ ಹೇಳಿದ್ರು. ರಾಜಸ್ಥಾನದಲ್ಲಿ ಏನಂತ ಹೇಳಿದ್ರು ಅಂತಂದ್ರೆ, ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಇವುಗಳನ್ನ ಜಾರಿ ಮಾಡಿಬಿಟ್ರೆ, ಮಾಡಕ್ ಬರಲ್ಲ ಅಂತ. ನನ್ ಅದರ್ ದ್ಯಾನ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ನಾವು ಮಾಡಿದ್ದೀವಿ. ಈಗ 2 ವರ್ಷ 3 ತಿಂಗಳು ನಾವು ಅಧಿಕಾರಕ್ಕೆ ಬಂದು 2 ವರ್ಷ 3 ತಿಂಗಳಾಯಿತು. ನಿನ್ನೆಗೆ 20ನೇ ತಾರೀಕಿಗೆ ಮಾಡಿದ್ದೀವಿ. ಯಾವ ಕಾರಣಕ್ಕೂ ಲೋಕಸಭೆ ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು. ನಿಲ್ಲಲ್ಲ. ಗ್ಯಾರಂಟಿ ಯೋಜನೆಗಳೆಲ್ಲ ಮುಂದುವರಿಸ್ತೀವಿ. ಒಟ್ಟು 692 ಭರವಸೆಗಳನ್ನು ಕೊಟ್ಟಿದ್ದು ಮಾನ್ಯ ಅಧ್ಯಕ್ಷರೇ. 692ಗಳಲ್ಲಿ ಈಗಾಗಲೇ 264 ಭರವಸೆಗಳನ್ನು ಈಡೇರಿಸಿದ್ದೇವೆ. ಉಳಿದವನು ಕೂಡ ಈಡೇರಿಸ್ತೇವೆ. ಯಾವುದಾದ್ರೂ ಕರ್ನಾಟಕದ ಇತಿಹಾಸದಲ್ಲಿ ನುಡಿದಂತೆ ನಡೆದ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಎದೆ ತಟ್ಟಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ನೀವು 2018ರಲ್ಲಿ ಪೂಂಜಾ ಕೇಳಿದ್ವಿ, ನೀನು ಬಂದಿರಲಿಲ್ಲ ಆಗ. 2018ರಲ್ಲಿ ಇದ್ರ ಓಕೆ. ಎಷ್ಟು ಭರವಸೆಗಳು ಕೊಟ್ಟಿದ್ದೀರಿ? 600 ಭರವಸೆಗಳು ಕೊಟ್ಟಿದ್ರಿ. ಈಡೇರಿಸಿದವೆಷ್ಟು? 60 ಭರವಸೆಗಳು, 10% ಆಯಿತು ಅಲ್ವಾ? ನಾವು ಎಲ್ಲ ಭರವಸೆಗಳನ್ನು ಈಡೇರಿಸ್ತೀವಿ. ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದೀವಿ ಚುನಾವಣಾ ಸಂದರ್ಭದಲ್ಲಿ, ಆ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸೇ ತೀರ್ತೀವಿ. 13ರಿಂದ 18ರವರೆಗೆ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೀವಿ, ಈಗಲೂ ಕೂಡ ಈಡೇರಿಸ್ತೀವಿ. ನಾವು ಜನತೆಗೆ ಕೊಟ್ಟಂಥ ವಚನ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದರಿಂದ ಯಾವ